ನಮಸ್ಕಾರ. ಚಂದನ ವಾಹಿನಿಯ ಆತ್ಮೀಯ ವೀಕ್ಷಕರಿಗೆಲ್ಲ ರಾಮಚಂದ್ರ ಮಿಷನ್ ಹಾರ್ಟ್ಫುಲ್ನೆಸ್ ಸಂಸ್ಥೆ ವತಿಯಿಂದ ಸ್ವಾಗತ ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಆರೋಗ್ಯ, ಆಧ್ಯಾತ್ಮ ಮತ್ತು ಜೀವನ ಶೈಲಿಯ ವಿಚಾರವಾಗಿ ಚರ್ಚೆಯನ್ನು ಮಾಡಲಿದ್ದೇವೆ. ಇದೆಲ್ಲರಲ್ಲೂ ಕೂಡ ನೀವೆಲ್ಲರೂ ಕೂಡ ಭಾಗವಹಿಸಬೇಕಾಗಿ ವಿನಂತಿ. ಜೀವನದಲ್ಲಿ ಆಧ್ಯಾತ್ಮಿಕತೆ ಯಾವ ಭರವಸೆಯನ್ನು ನೀಡುತ್ತೆ? ಜೀವನದಲ್ಲಿ ಯಾವ ಭರವಸೆಯನ್ನು ನೀಡುತ್ತೆ ಅಂತ ನಮ್ಮ ಸಿಸ್ಟರ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯೋಗದ ವಿಚಾರವಾಗಿ ನಾವು ನೋಡೋದಾದರೆ, ಯೋಗ ನಮಗೆ ಯಾವ ಭರವಸೆ ಕೊಡುತ್ತೆ? ಯೋಗದ ಮುಖಾಂತರ ಆಧ್ಯಾತ್ಮ ಆಗಲಿ ಧ್ಯಾನ ಆಗಲಿ ನಮಗೆ ಜೀವನದಲ್ಲಿ ಯಾವ ಭರವಸೆಯನ್ನು ಕೊಡುತ್ತೆ? ದೀರ್ಘಾಯುವಾಗಿ ಜೀವನ ಮಾಡಲಿಕ್ಕೆ, ಅತ್ಯಂತ ಆರೋಗ್ಯಯುತವಾಗಿ ಜೀವನ ಮಾಡಲಿಕ್ಕೆ, ಸಂತೋಷದಾಯಕವಾಗಿ ಜೀವನ ಮಾಡಲಿಕ್ಕೆ, ಶಾಂತಿಯುತವಾಗಿ ಜೀವನ ಮಾಡಲಿಕ್ಕೆ ಮತ್ತು ಇಹಲೋಕ ಮತ್ತು ಪರಲೋಕ ಎರಡೂ ಲೋಕದಲ್ಲೂ ಯಶಸ್ಸನ್ನು ಕಾಡಲಿಕ್ಕೆ ಈ ಐದಕ್ಕೂ ಕೂಡ ನಮ್ಮ ಯೋಗ ಆಗಲಿ ಆಧ್ಯಾತ್ಮ ಆಗಲಿ ಅಥವಾ ನಮ್ಮ ಧ್ಯಾನ ಪದ್ಧತಿ ಆಗಲಿ ಇದನ್ನು ಕೂಲಂಕುಷವಾಗಿ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ತೋರಿಸುವಂಥ ಒಂದು ಭರವಸೆನ ನಮ್ಮ ಈ ಧ್ಯಾನ ಪದ್ಧತಿ ನಮಗೆ ಕೊಡುತ್ತೆ. ಸೊ 5 ವಿಚಾರವಾಗಲಿ ಅದು ಕೊಡುತ್ತೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಮೊದಲನೇದು ದೀರ್ಘಾಯುಷ್ಯನ್ನು ಕೊಡುತ್ತೆ. ಎರಡನೇದು ಪರಿಪೂರ್ಣವಾದಂಥ ಆರೋಗ್ಯವನ್ನು ಕೊಡುತ್ತೆ. ಮೂರನೇದು ನಮಗೆ ಜೀವನನ ಸಂತೋಷದಾಯಕವಾಗಿ ಮಾಡುತ್ತೆ. ನಾಲ್ಕನೇದು ಶಾಂತಿಯನ್ನು ಕೊಡುತ್ತೆ. ಐದನೇದು ಇಹಲೋಕ ಮತ್ತು ಪರಲೋಕದಲ್ಲಿ ಚೆನ್ನಾಗಿ ನಾವು ಯಶಸ್ಸನ್ನು ಕಾಣಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಈ 5ಅನ್ನೂ ಭರವಸೆ ಕೊಡ್ತಕ್ಕಂಥ ಏಕೈಕ ಒಂದೇ ಒಂದು ಮಾರ್ಗ ಅಂದರೆ ಆಧ್ಯಾತ್ಮ ಅಥವಾ ನಮ್ಮ ಧ್ಯಾನ ಪದ್ಧತಿ. ನೀವು ಜೀವಕೋಶಗಳ ಬಗ್ಗೆ ಮಾತಾಡಿದ್ರಿ. ಈ 5 ಜೀವಕೋಶಗಳು ಯಾವುವು? ಅವುಗಳ ಮಹತ್ವ ಏನು? ಇದು ಜೀವನ ಶೈಲಿ ಮತ್ತು ಆರೋಗ್ಯದಲ್ಲಿ ಅವುಗಳ ಮಹತ್ವವೇನು? ಕೋಶಗಳ ಬಗ್ಗೆ ನಮ್ಮ ಸಹೋದರರು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ಇದಕ್ಕಿಂತ ಮುಂಚೆ ಶರೀರ ರಚನೆಯ ಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಭೌತಿಕ ಶರೀರ ರಚನೆ, ಮಾನಸಿಕ ಶರೀರ ರಚನೆ ಮತ್ತು ಆಧ್ಯಾತ್ಮಿಕ ಶರೀರ ರಚನೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದನ್ನು ಇನ್ನೊಂದು ದೃಷ್ಟಾಂತದಿಂದ ನೋಡುವಂಥದ್ದಾಯಿತು ಅಂದರೆ, ಪ್ರತಿಯೊಬ್ಬ ಮನುಷ್ಯಗೂ ಕೂಡ 5 ಕೋಶಗಳಿದೆ ಅಂಥೇಳಿ ಉಪನಿಷತ್ತು ಉಲ್ಲೇಖ ಮಾಡುತ್ತೆ. ಸೊ ಅತ್ಯಂತ ಹೊರಗಿನ ಸ್ತರದಲ್ಲಿ ಇರ್ತಕ್ಕಂಥ ಕೋಶ ಅಂತಂದರೆ ಅನ್ನಮಯ ಕೋಶ. ಅದಕ್ಕೆ ನಾವು ಸ್ಥೂಲ ಶರೀರ ಅಂತ ಕೂಡ ಕರಿತೀವಿ. ಅದರ ಒಳಗಡೆ ಇರ್ತಕ್ಕಂಥದ್ದು ಪ್ರಾಣಮಯ ಕೋಶ ಅಂತ ಕರಿತೀವಿ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಕರೆಯೋದಾಯಿತು ಅಂದರೆ ಎನರ್ಜಿ ಬಾಡಿ ಅಂತ ಕರಿತೀವಿ. ಅದರ ಒಳಗಡೆ ಇರ್ತಕ್ಕಂಥದ್ದು ಅದಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥ ಮತ್ತೊಂದು ಶರೀರ ಅಂದರೆ ಮನಸ್ಸು, ಮನೋಮಯ ಕೋಶ ಅಂತ ಕರಿತೀವಿ. ತದನಂತರ ವಿಜ್ಞಾನಮಯ ಕೋಶ ಅಂದರೆ ಇಂಟೆಲೆಕ್ಚುಯಲ್ ಶೀತ್ ಅಥವಾ ವಿಸ್ಡಮ್ ಶೀತ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಕರೆಯೋದಾಯಿತು ಅಂದರೆ. 5ನೇ ಕೋಶ ಆನಂದಮಯ ಕೋಶ ಅಂತ ಕರಿತೀವಿ ಅಥವಾ ಹ್ಯಾಪಿನೆಸ್ ಶೀತ್ ಅಂತ ಕರಿತೀವಿ. ಸೊ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋದಾಯಿತು ಅಂತಂದರೆ ಔಟರ್ ಮೋಸ್ಟ್ ಅನ್ನಮಯ ಕೋಶ, ಇಂಗ್ಲೀಷ್ನಲ್ಲಿ ಅದು ಕೂಡ ಫಿಸಿಕಲ್ ಬಾಡಿ ಅಂತ ಕರಿತೀವಿ ಅಥವಾ ಗ್ರಾಸ್ ಬಾಡಿ ಅಂತ ಕರಿತೀವಿ. ಮತ್ತು ಸಟಲ್ ಬಾಡಿನಲ್ಲಿ 3 ಕೋಶಗಳಿದೆ. ಎನರ್ಜಿ ಬಾಡಿ ಮತ್ತು ಮೈಂಡ್ ಬಾಡಿ ಮತ್ತು ಇಂಟೆಲೆಕ್ಟ್ ಬಾಡಿ. ತದನಂತರ ಕಾಸಲ್ ಬಾಡಿ ಅಂತ ಕರಿತೀವಿ ಅಥವಾ ನಮ್ಮ ಕಾರಣ ಶರೀರ ಅಂತ ಕರಿತೀವಿ. ಅದನ್ನು ಆನಂದಮಯ ಕೋಶ ಅಥವಾ ಹ್ಯಾಪಿನೆಸ್ ಶೀತ್ ಅಂತ ಕೂಡ ಕರಿತೀವಿ. ಈ 5 ಕೋಶಗಳಿದೆ ಅಂತ ನಾವು ತಿಳ್ಕೊಂಡ ನಂತರ ಇದರಿಂದ ಉಪಯೋಗಗಳೇನು? ಇದನ್ನು ನಾವು ಜೀವನಕ್ಕೆ ಏನಾದ್ರು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಮೂಲಭೂತ ಪ್ರಶ್ನೆ ಮತ್ತೊಂದು ಬರುತ್ತೆ ನಮ್ಮ ಮನಸ್ಸಿಗೆ. ಸಾಮಾನ್ಯವಾಗಿ ನಾವು ಯೋಗ ಆಸನಗಳು ಅಂತ ಏನು ಮಾಡ್ತೀವಿ, ಯೋಗ ಆಸನಗಳು ಮಾಡಿದಾಗ ಅದು ಸಾಕಷ್ಟು ಮಟ್ಟಿಗೆ ಅನ್ನಮಯ ಕೋಶದ ಮೇಲೆ ಪರಿಣಾಮ ಬೀರುತ್ತೆ. ಈಗ ತುಂಬ ಜನಕ್ಕೆ ನಮ್ಮ ಯುವ ಪೀಳಿಗೆಗೆ ಜಿಮ್ಗೆ ಹೋಗಬೇಕು ಅಂತ ತುಂಬ ಆಸೆ.
ಇನ್ನು ಕೆಲವರಿಗೆ ಓಡಬೇಕು ಅಂತ ಆಸೆ, ಇನ್ನು ಕೆಲವರಿಗೆ ಸೈಕ್ಲಿಂಗ್ ಮಾಡಬೇಕು, ಸ್ವಿಮ್ಮಿಂಗ್ ಮಾಡಬೇಕು ಅಂತ ಆಸೆ. ಇವೆಲ್ಲವೂ ಏನು ಮಾಡುತ್ತೆ ಅಂದರೆ ಅನ್ನಮಯ ಕೋಶ ಅಥವಾ ಫಿಸಿಕಲ್ ಬಾಡಿ ಏನಿದೆ ಅದರ ಮೇಲೆ ಸಾಕಷ್ಟು ತನ್ನ ಪರಿಣಾಮವನ್ನು ಬೀರುತ್ತೆ. ನಾವು ಯಾವುದೇ ಕೋಶದ ಮೇಲೆ ಕೆಲಸ ಮಾಡಿದ್ರೆ ಆ ಕೋಶದ ಮೇಲೆ ಪರಿಣಾಮ ಆಗೋದಲ್ಲದಿರ ಆ ಕೋಶದ ಸುತ್ತಮುತ್ತ ಅಕ್ಕಪಕ್ಕ ಇರತಕ್ಕಂಥ ಕೋಶಗಳ ಮೇಲೂ ಸಹ ಪರಿಣಾಮ ಆಗುತ್ತೆ. ಹಾಗಾದರೆ ನಾವು ದೇಹದ ಸ್ತರದಲ್ಲಿ ಆರೋಗ್ಯ ಸುಧಾರಣೆ ಮಾಡ್ಕೋಬೇಕಂದ್ರೆ ದೈಹಿಕ ಸ್ತರದಲ್ಲಿರ್ತಕ್ಕಂಥ ಕೋಶ ಏನಿದೆ ಅನ್ನಮಯ ಕೋಶ ಅದರ ಮೇಲೆ ನಾವು ಕೆಲಸ ಮಾಡಬೇಕಾಗತ್ತೆ. ಅದೇ ನಾವು ಇನ್ಯಾವ ರೀತಿ ಕೆಲಸ ಮಾಡ್ಬೋದು ದೇಹದ ಮೇಲೆ? ಪ್ರಾಣಮಯ ಕೋಶದ ಮೇಲೆ ಕೆಲಸ ಮಾಡಿದ್ರೆ ಅದು ಕೂಡ ದೇಹದ ಕೋಶದ ಮೇಲೆ ಅನ್ನಮಯ ಕೋಶದ ಮೇಲೆ ತನ್ನ ಪರಿಣಾಮವನ್ನು ಬೀರುತ್ತೆ. ಹಾಗಾದರೆ ನಾವು ಮಾನಸಿಕ ಆರೋಗ್ಯ ಸುಧಾರಣೆ ಮಾಡ್ಕೋಬೇಕು ಅಂದರೆ ಯಾವುದರ ಮೇಲೆ ಕೆಲಸ ಮಾಡಬೇಕು? 3 ಕೋಶದ ಮೇಲೆ ಕೆಲಸ ಮಾಡ್ಬೋದು. ನಾವು ಬರೀ ದೈಹಿಕ ಆರೋಗ್ಯ ಸುಧಾರಣೆ ಮಾಡಿಕೊಂಡ್ರೆ ಮಾನಸಿಕ ಆರೋಗ್ಯ ಸುಧಾರಣೆ ಆಗೋದು ಸ್ವಲ್ಪ ಮಟ್ಟಿಗೆ ತಡನೇ ಆಗುತ್ತೆ, ಅಷ್ಟು ಬೇಗ ಆಗಲ್ಲ. ಅದೇ ಮಾನಸಿಕ ಆರೋಗ್ಯದ ಮೇಲೆ ಅಥವಾ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರತಕ್ಕಂಥ ಕೋಶದ ಮೇಲೆ ಡೈರೆಕ್ಟಾಗಿ ಕೆಲಸ ಮಾಡ್ತು ಅಂದರೆ ನಮಗೆ ಮಾನಸಿಕ ಆರೋಗ್ಯ ಬೇಗ ಸುಧಾರಣೆ ಆಗುತ್ತೆ. ಹಾಗಾದರೆ ಯಾವ ಕೋಶದ ಮೇಲೆ ಕೆಲಸ ಮಾಡಿದ್ರೆ ಮಾನಸಿಕ ಆರೋಗ್ಯ ಬೇಗ ಸುಧಾರಣೆ ಆಗುತ್ತೆ? ಮೊದಲನೇದು ಮನಸ್ಸಿನ ಕೋಶ, ಎರಡನೇದು ಪ್ರಾಣಮಯ ಕೋಶ, ಮೂರನೇದು ವಿಜ್ಞಾನಮಯ ಕೋಶ. ಅಂದರೆ ಮನಸ್ಸಿನ ಕೋಶದ ಮೇಲೆ ನಾವು ಕೆಲಸ ಮಾಡ್ತು ಅಂದರೆ ಪ್ರಾಣಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ ಎರಡರ ಮೇಲೂ ಕೆಲಸ ಮಾಡ್ದಂಗೆ ಆಗುತ್ತೆ. ಅದೇ ನಾವು ವಿಜ್ಞಾನಮಯ ಕೋಶದ ಮೇಲೆ ವಿಸ್ಡಮ್ ಶೀತ್ ಮೇಲೆ ಅಥವಾ ನಾವು ಇಂಟೆಲೆಕ್ಟ್ ಶೀತ್ ಅಂತ ಏನು ಹೇಳ್ತೀವಿ ಅದರ ಮೇಲೆ ಕೆಲಸ ಮಾಡ್ತು ಅಂದರೆ ಮನಸ್ಸಿನ ಕೋಶ ಏನಿದೆ ಅದು ಮತ್ತು ಆನಂದಮಯ ಕೋಶ ಇವೆರಡರ ಮೇಲೆ ಪರಿಣಾಮ ಆಗುತ್ತೆ. ಸೊ ಇದರ ಮೂಲ ತಾತ್ಪರ್ಯ ಏನಂದರೆ ನಾವು 5 ಕೋಶಗಳನ್ನ ತಿಳ್ಕೊಳ್ತು ಅಂದರೆ ಈ 5 ಕೋಶಗಳ ಮೇಲೆ ಕೆಲಸ ಮಾಡುವಂಥ ಜೀವನ ಶೈಲಿನ ನಾವು 24 ಗಂಟೆಯಲ್ಲಿ ಅಳವಡಿಸ್ಕೊಂಡ್ರೆ ಪ್ರತಿನಿತ್ಯ ನಾವು 5 ಕೋಶದ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ. ನಾವು 5 ಕೋಶದ ಮೇಲೆ ಕೆಲಸ ಮಾಡೋದ್ರಿಂದ ನಮಗೆ 3 ಸ್ತರದಲ್ಲಿ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ದೈಹಿಕ ಆರೋಗ್ಯ ಸುಧಾರಣೆ ಆಗುತ್ತೆ, ಮಾನಸಿಕ ಆರೋಗ್ಯ ಸುಧಾರಣೆ ಆಗುತ್ತೆ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಕೂಡ ಸುಧಾರಣೆ ಆಗಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನಾವು ಕಂಡಾಗೆ ಈ ಜಗತ್ತಿನಲ್ಲಿ ಅನೇಕ ಧ್ಯಾನ ಪದ್ಧತಿಗಳು ಇವೆ. ನೀವು ಹೇಳುವ ಧ್ಯಾನ ಪದ್ಧತಿಯ ಬಗ್ಗೆ ಅಭ್ಯಾಸ ಮಾಡುತ್ತಿರೋ ಧ್ಯಾನ ಪದ್ಧತಿಯ ಬಗ್ಗೆ ವಿಶೇಷತೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಜಗತ್ತಿನಲ್ಲಿ ಮನುಷ್ಯ ಹುಟ್ಟಿದಾಗಿನಿಂದ ಕಾಲಕ್ರಮೇಣ ದೈಹಿಕ ಸ್ತರದ ಇಷ್ಟಾರ್ಥಗಳೆಲ್ಲ ಪೂರ್ತಿ ಆದಮೇಲೆ ಮಾನಸಿಕ ಸ್ತರದ ಒಂದು ಇಷ್ಟಾರ್ಥಗಳನ್ನ ಪೂರ್ತಿ ಮಾಡಿಕೊಳ್ಳಿಕ್ಕೆ ಮನುಷ್ಯ ಸನ್ನದ್ಧನಾಗ್ತಾನೆ. ತದನಂತರ ಮಾನಸಿಕ ಸ್ತರದಲ್ಲೂ ಕೂಡ ಎಷ್ಟೊಂದು ವಿಚಾರಗಳನ್ನ ಅವರು ಆಸೆ ಬಯಕೆಗಳನ್ನೆಲ್ಲ ಪೂರ್ತಿ ಮಾಡ್ಕೊಂಡ ಮೇಲೂ ಸಹ ಎಲ್ಲೋ ಒಂದು ನ್ಯೂನತೆ ಅಥವಾ ಕೊರತೆ ಕಾಣುತ್ತೆ. ಆ ನ್ಯೂನತೆ ಪೂರ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಮನುಷ್ಯನ ಮನಸ್ಸು ಸ್ವಾಭಾವಿಕವಾಗಿ ಮನುಷ್ಯ ಮಾನಸಿಕ ಕೋಶವನ್ನು ದಾಟಿ ಆಧ್ಯಾತ್ಮದ ಕಡೆಗೆ ನಡಿಲಿಕ್ಕೆ ಸನ್ನದ್ಧವಾಗುತ್ತೆ. ಸೊ ಕಾಲಕ್ರಮೇಣದಲ್ಲಿ ಮಾನವನ ಇತಿಹಾಸ ತಗೊಳ್ತು ಅಂದರೆ ಕಾಲಕ್ರಮೇಣದಲ್ಲಿ ಹಲವಾರು ಧ್ಯಾನ ಪದ್ಧತಿಗಳು ಬಂದು ಹೋಗಿದೆ ನಮ್ಮ ಇತಿಹಾಸದಲ್ಲಿ. ಯಾವ ಋಷಿಮುನಿಗಳು ತಮಗೆ ಯಾವ ಹಂತದವರೆಗೆ ಪ್ರಗತಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಯಿತು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅದನ್ನು ಒಂದು ಉನ್ನತ ಅವಸ್ಥೆ ಅಂತ ಹೇಳಿ ಅದನ್ನು ಅವರು ತಮ್ಮ ಶಿಷ್ಯರಿಗೆ ಬೋಧನೆ ಮಾಡಿದ್ದಾರೆ. ಕಾಲಕ್ರಮೇಣದಲ್ಲಿ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಗತಿ ಆಗಿದೆಯೋ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಸಹ ತಾನಾಗೆ ಪ್ರಗತಿ ಕೂಡ ಆಗಿದೆ. ಹಾಗಾದರೆ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪ್ರಗತಿ ಆದಂಥ ಒಂದು ದೆಸೆಯಲ್ಲಿ ಏನು ಮಾರ್ಪಾಡುಗಳಾಗಿದೆ? ಯಾಕೆಂದರೆ ಈಗ ಹಲವಾರು ಧ್ಯಾನ ಪದ್ಧತಿಗಳಿದೆ. ಟು ಜಸ್ಟ್ ನೇಮ್ ದ ಫ್ಯೂ ಇವಾಗ ನಡೀತಿರ್ತಕ್ಕಂಥ ಕೆಲವು ಧ್ಯಾನ ಪದ್ಧತಿಗಳು ಅಂತ ಹೇಳಿದ್ರೆ ಸುದರ್ಶನ ಕ್ರಿಯಾ ಯೋಗ ಅಂತ ಇದೆ, ನಿಮಗೆ ಸಹಜ ಮಾರ್ಗ ಪದ್ಧತಿ ಅಂತ ಇದೆ, ಸಹಜ ಯೋಗ ಪದ್ಧತಿ ಅಂತ ಇದೆ ನಿಮಗೆ. ಸೊ ವಿಪಾಸನ ಮೆಡಿಟೇಷನ್ ಅಂತ ಇದೆ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಇದೆ. ಸೊ ಹಲವಾರು ಪದ್ಧತಿಗಳು ಈಗ ಚಾಲನೆಯಲ್ಲಿವೆ. ಹಾಗಾದರೆ ಈ ಧ್ಯಾನ ಪದ್ಧತಿಯ ವಿಶೇಷ ಏನು ಅಥವಾ ಮಹತ್ವ ಏನು? ಈ ಧ್ಯಾನ ಪದ್ಧತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಮನಸ್ಸನ್ನು ಹೃದಯದ ಕಡೆಗೆ ತೊಗೊಂಬರ್ತೀವಿ. ಯಾರಾದರೂ ಪ್ರಶ್ನೆ ಮನಸ್ಸಿಗೆ ಸ್ವಾಭಾವಿಕವಾಗಿ ಉದ್ಭವ ಆಗುತ್ತೆ, ಹೃದಯದ ಕಡೆಗೆ ಯಾಕೆ ತೊಗೊಂಬರಬೇಕು? ಯಾಕೆಂದರೆ ನೀವು ಭಗವದ್ಗೀತೆ ಓದಿದಾಗ ಕೃಷ್ಣ ಹುಬ್ಬುಗಳ ನಡುವೆ ನಿಮ್ಮ ಏಕಾಗ್ರತೆಯನ್ನು ಮಾಡಬೇಕು ಅಥವಾ ಮೂಗಿನ ತುದಿಯಲ್ಲಿ ನೀವು ನಿಮ್ಮ ಏಕಾಗ್ರತೆಯನ್ನು ಕೇಂದ್ರೀಕರಿಸಿ ಧ್ಯಾನ ಮಾಡಬೇಕು ಅಂತ ಕೃಷ್ಣ ಭಗವಾನ್ ಅವರು ಹೇಳ್ತಾರೆ. ಆದರೆ ನಮ್ಮಲ್ಲಿ ಈ ಧ್ಯಾನ ಪದ್ಧತಿಯಲ್ಲಿ ವಿಶೇಷವಾಗಿ ನಾವು ನಮ್ಮ ಮನಸ್ಸಿನ ಗಮನನ ಹೃದಯದ ಕಡೆಗೆ ತೊಗೊಂಬರ್ತೀವಿ. ಹಾಗಾದರೆ ಹೃದಯದ ಕಡೆಗೆ ತೊಗೊಂಬರೋದ್ರಿಂದ ಯಾವ ರೀತಿಯಾದಂಥ ನಮಗೆ ಅಡ್ವಾಂಟೇಜ್ ಸಿಗುತ್ತೆ, ಏನು ಸಾಕಷ್ಟು ಮಟ್ಟಿಗೆ ನಮಗೆ ಅದರಿಂದ ಪ್ರಯೋಜನ ಏನಾಗುತ್ತೆ? ಹೃದಯದಲ್ಲಿ ಶ್ರೀಕೃಷ್ಣ ಭಗವಾನ್ ಹೇಳ್ದಂಗೆ ಭಗವದ್ಗೀತೆಯಲ್ಲಿ
ಎಲ್ಲರ ಹೃದಯದ ಗುಹೆಯಲ್ಲಿ ನಾನು ಆತ್ಮವಾಗಿ ವಾಸವಾಗಿದ್ದೇನೆ, ಹೃದಯದ ಗುಹೆಯಲ್ಲಿ ನಾನೇ ವಾಸವಾಗಿದ್ದೇನೆ ಅಂತ ಶ್ರೀಕೃಷ್ಣ ಅವರು ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಸೊ ಹಾಗಾದರೆ ನಾವು ನಮ್ಮ ಹೃದಯದ ಕಡೆಗೆ ನಮ್ಮ ಗಮನನ ತೊಗೊಂಬಂದಾಗ ಅಲ್ಲಿ ಏನಿದೆ, ನಮ್ಮ ಆತ್ಮ ಅನ್ನೋದು ಅಲ್ಲೇ ಇದೆ. ಸಾಮಾನ್ಯವಾಗಿ ಈಗಿನ ಕಾಲದವರು ಕೇಳೋದು ನಮ್ಮ ಆತ್ಮ ಅಂದರೆ ನಮಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ತೊಂದರೆ ಇಲ್ಲ, ಗೊತ್ತಿದ್ದೋ ಗೊತ್ತಿಲ್ವೋ. ಈಗ ನನಗೆ ಊಟ ಮಾಡಬೇಕು, ಆ ಊಟ ಮಾಡಿದರೆ ನನಗೆ ಹಸು ಹೋಗುತ್ತೆ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ, ಆ ಊಟ ಮಾಡಿದ್ರೆ ನನಗೆ ಹಸು ಅಂತೂ ಹೋಗುತ್ತೆ. ಕರೆಕ್ಟಾ? ಅದೇ ರೀತಿಯಾಗಿ ನಮಗೆ ಹೃದಯದಲ್ಲಿ ಆತ್ಮ ಇದೆಯಾ, ಆತ್ಮ ಅದರಲ್ಲಿ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನೋ ಮನೋಭಾವದಲ್ಲಿ ಶುರು ಮಾಡಿದ್ರೂ ಸಹ ಹೃದಯಸ್ಥವಾಗಿ ನಮ್ಮ ಮನಸ್ಸಿನ ಗಮನನ ಹೃದಯದ ಕಡೆಗೆ ಕೊಡಲಿಕ್ಕೆ ಶುರು ಮಾಡ್ತು ಅಂದರೆ ಅದರಲ್ಲಿ ಇರ್ತಕ್ಕಂಥ ವಿಚಾರಗಳು ನಮಗೆ ಗೋಚರ ಆಗುತ್ತೆ ಅಂತ ಹೀಗೆ ಮುಂದೆ ವಿವರಣೆ ಮಾಡಿದ್ದೆ. ಹಾಗಾದರೆ ಹೃದಯದಲ್ಲಿ ಏನಿದೆ? ಹೃದಯದಲ್ಲಿ ಪ್ರಜ್ಞೆ ಅನ್ನೋದಿದೆ. ಹಾಗಾದರೆ ಆ ಪ್ರಜ್ಞೆ ನಮಗೆ ಯಾವ ರೀತಿ ನಮ್ಮ ಅನುಭವಕ್ಕೆ ಬರುತ್ತೆ? ನಮ್ಮ ಭಾವಗಳ ಮುಖಾಂತರ ಅಥವಾ ಭಾವನೆಗಳ ಮುಖಾಂತರ ನಮಗೆ ಆ ಪ್ರಜ್ಞೆ ನಮ್ಮ ಅನುಭೂತಿಗೆ ಬರುತ್ತೆ ಅಥವಾ ಅನುಭವಕ್ಕೆ ಬರುತ್ತೆ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಧ್ಯಾನದ ಸ್ಥಿತಿಯಲ್ಲಿದ್ದಾಗ ಯಾವ ಭಾವನೆ ನಮಗೆ ಹೃದಯದಲ್ಲಿ ಅಂಕುರವಾಗ್ತಾ ಇದೆ, ಯಾವ ಭಾವನೆ ಹೃದಯದಲ್ಲಿ ಅಂಕುರವಾಗ್ತಿದೆ ಅಂತ ನಾವು ತಿಳ್ಕೊಂಡ್ರೆ ಅದರ ಪ್ರಕಾರ ನಾವು ನಮ್ಮ ಪ್ರಜ್ಞೆಯಲ್ಲಿ ಆಗ್ತಾ ಇರ್ತಕ್ಕಂಥ ಮಾರ್ಪಾಡುಗಳನ್ನು ಕಾಲಕ್ರಮೇಣ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ನಾವು ಪ್ರಜ್ಞೆಯಲ್ಲಿ ಆಗ್ತಕ್ಕಂಥ ಮಾರ್ಪಾಡುಗಳನ್ನ ತಿಳ್ಕೊಳ್ತಾ ಹೋಯಿತು ಅಂತಂದರೆ ಎಲ್ಲಿಗೆ ಹೋಗ್ಬಿಡ್ತೀವಿ? ಪ್ರಜ್ಞೆ ಎಲ್ಲಿಂದ ಉದ್ಭವ ಆಗ್ತಾ ಇದೆಯೋ ಅಲ್ಲಿಗೆ ಹೋಗ್ಬಿಡ್ತೀವಿ. ಪ್ರಜ್ಞೆ ಎಲ್ಲಿಂದ ಉದ್ಭವ ಆಗ್ತಿದೆ? ಆತ್ಮದಿಂದ ಉದ್ಭವ ಆಗ್ತಾಯಿದೆ. ಸೊ ನಾವು ಆತ್ಮ ಎಲ್ಲಿದೆ ಏನು ಅಂತ ಗೊತ್ತಿಲ್ಲದಿರೋ ಶುರು ಮಾಡಿದ್ರೂ ಕೂಡ ಕಾಲಕ್ರಮೇಣದಲ್ಲಿ ನಾವು ಮಾಡ್ತಕ್ಕಂಥ ಅಭ್ಯಾಸದಿಂದ ನಾವು ಆತ್ಮದೆಡೆಗೆ ಹೋಗ್ತೀವಿ. ಹಾಗಾದರೆ ನಾವು ಇದನ್ನು ಆರೋಗ್ಯದ ಸಲುವಾಗಿ ಯಾಕೆ ಮಾಡಬೇಕು? ಆಧ್ಯಾತ್ಮಿಕ ಯಾರನ್ನು ಇಷ್ಟ ಆಯಿತು ಅಂತಂದರೆ ಮಾಡ್ಬೋದು. ಆರೋಗ್ಯದ ಸಂಬಂಧಪಟ್ಟಾಗಿ ಯಾಕೆ ಇದನ್ನು ಹೇಳ್ತಾ ಇದ್ದೀರಿ ಅಂತ ಕೇಳಬಹುದು. ನಾಗಲೇ ಹೇಳ್ದಂಗೆ 3 ಸ್ತರದ ಆರೋಗ್ಯ ಇದೆ: ಆಧ್ಯಾತ್ಮಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ. ಇದರಲ್ಲಿ ಅತ್ಯಂತ ಪ್ರಬಲವಾದದ್ದು, ಬಲಿಷ್ಠವಾದದ್ದು ಆಧ್ಯಾತ್ಮಿಕ ಆರೋಗ್ಯ. ಸೊ ನಾವು ಆಧ್ಯಾತ್ಮಿಕ ಆರೋಗ್ಯದ ಕಡೆಗೆ ತಕ್ಕ ಮಟ್ಟಿಗೆ ದಿನನಿತ್ಯರೂ ಗಮನ ಕೊಟ್ಬಿಟ್ರೆ ಸ್ವಲ್ಪ ಹೊತ್ತು ಮನಸ್ಸು ಮತ್ತು ದೇಹ ತನಗೆ ತಾನಾಗಿ ಆರೋಗ್ಯಪೂರ್ಣವಾಗಿರುತ್ತೆ. ಹಾಗಾದರೆ ನಾವು ಹೃದಯದ ಕಡೆಗೆ ನಾವು ಗಮನ ಕೊಡ್ತಾ ಧ್ಯಾನ ಮಾಡಿದಾಗ ನಮ್ಮ ಹೃದಯದಲ್ಲಿರ್ತಕ್ಕಂಥ ಪ್ರಜ್ಞೆ ಕಡೆಗೆ ನಾವು ಗಮನ ಕೊಡ್ತಿದ್ದೀವಿ ಅಂತ ಆಯಿತು. ಹಾಗಾದರೆ ಪ್ರಜ್ಞೆ ಕಡೆಗೆ ಗಮನ ಕೊಡ್ತು ಅಂದರೆ ಏನಾಗುತ್ತೆ? ಪ್ರಜ್ಞೆ ವಿಸ್ತಾರ ಆಗುತ್ತೆ. ಪ್ರಜ್ಞೆ ವಿಸ್ತಾರ ಆಗ್ತಿದ್ದಂಗೆ ಆ ಪ್ರಜ್ಞೆ ಅನ್ನೋದು ಮನಸ್ಸಿನ ಮೇಲೆ ತನ್ನ ಪರಿಣಾಮ ಬೀರುತ್ತೆ. ಮನಸ್ಸು ತನಗೆ ತಾನೇ ಕಾಲಕ್ರಮೇಣ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ಮೂಲಕವಾಗಿ ನಾವು ಮಾಡ್ತಕ್ಕಂಥದ್ದು ಆಧ್ಯಾತ್ಮಿಕ ಅಭ್ಯಾಸ ಆದರೂ ಕೂಡ ಆರೋಗ್ಯಕ್ಕೆ ಅತ್ಯಂತ ಅವಿನಾಭಾವ ಸಂಬಂಧ ಇದೆ ಅಂತ ನಾನು ಮೊದಲೇ ವಿವರವಾಗಿ ಹೇಳಿದೆ. ಸೊ ಅದು ಈ ರೀತಿಯಾಗಿ ಮೈದೋರ್ಲಿಕ್ಕೆ ಶುರುವಾಗುತ್ತೆ ಅಥವಾ ವ್ಯಕ್ತ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಇದಕ್ಕೆ ನಾವು 3 ಸೆಂಟೆನ್ಸ್ ಹೇಳ್ತೀವಿ. ದ ಹಾರ್ಟ್ ಈಸ್ ದ ಸೀಟ್ ಆಫ್ ದ ಸೋಲ್. ಹೃದಯದಲ್ಲಿ ಆತ್ಮ ವಿರಾಜಮಾನವಾಗಿದ್ದಾನೆ. ದ ಸೋಲ್ ಈಸ್ ದ ಸೀಟ್ ಆಫ್ ದ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಅಂದರೆ ಆತ್ಮನಲ್ಲಿ ಪ್ರಜ್ಞೆ ಅನ್ನೋನು ವಿರಾಜಮಾನವಾಗಿದ್ದಾನೆ. ದ ಕಾನ್ಷಿಯಸ್ನೆಸ್ ಈಸ್ ದ ಸೀಟ್ ಆಫ್ ದ ಫೀಲಿಂಗ್ ಅಂತ ಹೇಳ್ತೀವಿ. ಅಂದರೆ ಪ್ರಜ್ಞೆಯಲ್ಲಿ ಭಾವನೆಗಳು ವಿರಾಜಮಾನವಾಗಿದೆ. ಸೊ ನಾವು ಭಾವನೆಗಳ ಕಡೆ ಗಮನ ಕೊಡ್ತು ಅಂದರೆ ಪ್ರಜ್ಞೆಯಲ್ಲಿ ವಿಸ್ತಾರವಾಗ್ತೀವಿ. ಪ್ರಜ್ಞೆಯಲ್ಲಿ ವಿಸ್ತಾರ ಆಗ್ತಾ ಆಗ್ತಾ ನಾವು ನಮ್ಮ ಆತ್ಮದೆಡೆಗೆ ಹೋಗ್ತೀವಿ. ಆತ್ಮದೆಡೆಗೆ ಹೋಗ್ತಾ ಹೋಗ್ತಾ ಆ ಆತ್ಮ ಅನ್ನೋದು ತನ್ನ ಮನಸ್ಸು ಮತ್ತು ದೇಹದ ಮೇಲೆ ಪ್ರಭಾವ ಬೀರುತ್ತೆ. ಈ ರೀತಿಯಾಗಿ ನಮ್ಮ ಆರೋಗ್ಯದ ಸುಧಾರಣೆ ಕೂಡ ಆಗುತ್ತೆ.